ಚಳ್ಳಕೆರೆ ತಾಲೂಕಿನ ವ್ಯಾಪ್ತಿಯಲ್ಲಿ 40 ಗ್ರಾಮ ಪಂಚಾಯಿತಿಗಳಿದ್ದು 39 ಗ್ರಾಮ ಪಂಚಾಯಿತಿಗಳಿಗೆ ಬೆಳೆ ವಿಮೆ ಮೊತ್ತ ಮಂಜೂರಾಗಿದೆ. ಆದರೆ ಸೋಮಗುದ್ದು ಗ್ರಾಮ ಪಂಚಾಯಿತಿಗಳಿಗೆ ಬೆಳೆ ವಿಮೆ ಪರಿಹಾರ ಕೊಟ್ಟಿಲ್ಲವಂತ ಅಖಿಲ ಭಾರತ ಕಿಸಾನ್ ಸಂಘದ ಅಧ್ಯಕ್ಷ ಏಕಾಂತಪ್ಪ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಗರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನು ಮಾಡಿ ಅವರ ಸಂದರ್ಭದಲ್ಲಿ ಮಾತನಾಡಿದರು. ಸೋಮಗುದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಚಿಕ್ಕಮಾದುರೆ, ಹಿರೇಮಾದುರೆ, ಉಪ್ಪಾರಹಟ್ಟಿ, ಗಂಜಿಗುಂಟೆ, ಲಂಬಾಣಿಹಟ್ಟಿ, ಕೆನ್ನೇನಹಳ್ಳಿ ಗ್ರಾಮಸ್ಥರಿಗೆ ಸರ್ಕಾರದ ಬೆಳೆ ವಿಮೆ ಪರಿಹಾರ ದೊರಕಿಲ್ಲ. ರೈತರಿಗೆ ಕೃಷಿ ಅಧಿಕಾರಿಗಳು ಬೆಳೆ ವಿಮೆ ಪಾವತಿಸಲು ವಿನಾವೇಶ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆಯ ಕಾರ್ಯದರ್ಶಿಗಳು, ಬೆಳೆ ವಿಮೆ ಕಂಪನಿ ಅಧಿಕಾರಿಗಳು ಹಾಗೂ ಪಿಡಿಒಗಳು ಸೇರಿ ತಮಗೆ ತಿಳಿದಿರುವ ಹಾಗೆ ಸರ್ವೆ ನಡೆಸಿ ರೈತರ ಬಾಯಿಗೆ ಮಣ್ಣು ಹಾಕಿದ್ದಾರೆ ಅಂತ ಆರೋಪಿಸಿದರು. ಈ ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಿಯೋ ಒಂದು ನೀರಾವರಿ ಪ್ಲೇಸ್ಗೆ ಹೋಗಿ ಬೆಳೆ ಚೆನ್ನಾಗಿದೆ ಅಂತ ವರದಿ ಮಾಡಿ ಆ ವರದಿಯ ಬೆನ್ನಲ್ಲೇ ರೈತರ ಬೆಳೆ ವಿಮೆ ಪರಿಹಾರವನ್ನು ನಿಲ್ಲಿಸಿ ರೈತರ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ. ಅಧಿಕಾರಿಗಳು ವಾಸ್ತವ ಸ್ಥಿತಿಯನ್ನು ಅರಿತು ಸಂಪೂರ್ಣ ಸರ್ವೆಯನ್ನು ಮಾಡಿ ಬರೆಯಬೇಕು. ಅದನ್ನು ಬಿಟ್ಟು ಅಂದಾಜು ಲೆಕ್ಕಾಚಾರ ಹಾಕಿ ರೈತರ ಕೆಂಗಣಿಗೆ ಗುರಿಯಾಗಿದ್ದಾರೆ. ಇದಲ್ಲದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ನಮ್ಮ ಜಿಲ್ಲೆಯನ್ನು ಬರಗಾಲ ಪೀಡಿತ ಅಂತ ಘೋಷಣೆ ಮಾಡಿದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿರುವ ಪರಿಹಾರ ಹಣವನ್ನು ರೈತರಿಗೆ ಕೊಡದೆ ವಿನಾಕಾರಣ ಅಲಿದಾಡಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಮಳೆ ಬೆಳೆ ಇಲ್ಲದೆ ಬರಗಾಲ ಎದುರಾಗಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ. ಅದರಲ್ಲೂ ಕೂಡ ಬೆಳೆ ವಿಮೆ ಪರಿಹಾರ ನಮ್ಮ ಖಾತೆಗೆ ಹಾಕದೆ ಇಲ್ಲ ಸಲ್ಲದ ಸಬೂಬು ಹೇಳಿಕೊಂಡು ಕಾಲಹರಣ ಮಾಡ್ತಿದ್ದಾರೆ. ಇದೇ ರೀತಿ ಮುಂದುವರೆದರೆ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತದೆ ಅಂತ ರೈತ ಮುಖಂಡರು ಎಚ್ಚರಿಕೆಯನ್ನು ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಜಿಎಸ್ ಲೋಕೇಶ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ರುದ್ರಮುನಿ, ಕೆಂಚ ವೀರಪ್ಪ, ಗಂಗಾಧರಪ್ಪ, ತಿಪ್ಪೇಸ್ವಾಮಿ, ವೀರಣ್ಣ, ಚಿದಾನಂದಪ್ಪ, ಚನ್ನಕೇಶವ, ಶಶಿಧರ್, ವೀರಣ್ಣ ಸೇರಿದಂತೆ ಅನೇಕ ರೈತ ಮುಖಂಡರು ಭಾಗಿಯಾಗಿದ್ದರು. ಸಂಬಂಧಪಟ್ಟ ಅಧಿಕಾರಿಗಳು ಇವ್ರು ಜಮೀನು ಬಂದು ಸರ್ವೆ ಮಾಡಿದಾಗ ನೋಡಿ, ನಾವಿಲ್ಲಿ ಮಳೆ ಕಡಿಮೆ ಆಗಿದ್ದರಿಂದ ನೀರು ಹರಿಸಿದೀವಿ, ನೀರು ಹರಿಸಿದೀವಿ, ಮಾಡ್ಬೇಡ್ರಿ ಅಂತವ್ರು ಇವರು ಮಾಡ್ಬೇಡ್ರಿ ಅಂತ ಹೇಳಿದಾರೆ. ಅದೊಂದು ನಿಮಿಷ ಅವ್ರ ಬಾಯಿಗೆ ಹೇಳ್ಬಿಟ್ರಿ ಸರ್. ಫಸ್ಟ್ಗೆ ಬಂದಾಗ ಸರ್ವೆ ಇದು ನೀರು ಹರಿಸಿದ್ವಿ, ಹೊಲಕ್ಕೆ ಬೇಡ ಮೇಡಮ್ ಅವರೇ, ಬೇರೆ ಕಡೆ ಎಲ್ಲನ ಮಾಡ್ರಿ, ತುಂಬ ನೀರು ಹರಿಸಿದ್ವಿ ಅಂತ ಹೇಳಿ. ಇಲ್ಲ 4 ಜನ ಕಳಿಸಿದ್ವಿ ಇದು ಸರ್ವೆ ಮಾಡೋದಕ್ಕೆ ಅಂತ ಹೇಳಿದ್ರು. ಅವ್ರು ಎಷ್ಟು ಜನ ರಿಪೋರ್ಟ್ ಕೊಟ್ಟಿದ್ರು? ಬೆಳೆ ಕಟಾವು ಮಾಡಕ್ ಬೆಳೆ ಕಟಾವು ಮಾಡಿದಾಗ ಇಳುವರಿ ಗರಿಷ್ಠ ತಾರತಮ್ಯ ಆಗಿರೋದೇ ಬೆಳೆ ಕಟಾವಿನಲ್ಲಿ ತಾರತಮ್ಯ ಆಗಿದೆ. ಬೆಳೆ ಕಟಾವಿನಲ್ಲಿ ಆಗಿರೋದು ಆ ಬೆಳೆ ಕಟಾವು ಆಗ್ಬೇಕಾದ್ರೆ ಇವ್ರು ಯಾವ ರೀತಿ ವರದಿ ಕೊಟ್ಟಿರ್ಬೋದು ಇಲಾಖೆಗೆ? ಇಲಾಖೆಯಿಂದ ಕೃಷಿ ಇಲಾಖೆ ತಪ್ಪು ಮಾಹಿತಿ ಏನು ಬೆಳೆ ವಿಮೆ ಕಂಪನಿಗೆ ಇವರು ಬೆಳೆ ಕಟಾವು ಮಾಡೋದು ಬೆಳೆ ಇದರಲ್ಲಿ 100ಕ್ಕೂ 100 ಅಧಿಕಾರಿಗಳು ಗ್ರಾಮವಾರು ಸರ್ವೆ ಮಾಡಿಬಿಟ್ಟು ಬೆಳೆ ಕಟಾವು ಮಾಡಿದಾಗ ಉದ್ದೇಶ ಪೂರ್ವಕವಾಗಿನೇ ಇವರು ರಿಪೋರ್ಟ್ ಕೊಟ್ಟಿದ್ದಾರೆ ಸರ್. ಎಲ್ಲದೂ ಕೂಡ 200 ಒಳಗಿದೆ. ಬೆಳೆ ಕಟಾವು ಮಾಡ್ಬೇಕಾದ್ರೆ ಆ ಜಮೀನು ರೈತ ಜೊತೆಗಿರ್ಬೇಕು ಅಂತ ಮಾಹಿತಿ ಇದೆ. ಮಾಹಿತಿ ಇದೆ. ಬೆಳೆ ಕಟಾವು ಆಗ್ಬೇಕಾದ್ರೆ ಜಮೀನಿನ ರೈತನನ್ನು ಸಮಕ್ಷಮದಲ್ಲಿ ಇಟ್ಕೊಂಡ್ಬಿಟ್ಟು ಸಂಪೂರ್ಣವಾಗಿ ವರದಿ ತಗೊಂಡು ಫೋಟೋ ಸಹಿತ ಅಪ್ಲೋಡ್ ಮಾಡಬೇಕು. ಇವ್ರು ಇಲಾಖೆಯ ಅಧಿಕಾರಿಗಳು ಹೇಳ್ತಾರೆ 8 ಗ್ರಾಮಗಳನ್ನ ನಾವು ಒಬ್ಬ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ. ಆ 8 ಗ್ರಾಮದಲ್ಲಿ ಈಗ ಪಿಡಿಒ ಒಂದು ಹೇಳ್ತಿದ್ದಾರೆ, ಅವ್ರು ನಮಗೆ 5 ಗ್ರಾಮ ಕೊಟ್ಟಿದ್ರು, 5 ಗ್ರಾಮದಲ್ಲಿ 1 ಗ್ರಾಮ ಮಾಡಿದೀವಿ ಅಂತೇಳಿ. ಇಲ್ಲಿ ಏನ್ ನಡೀತಾ ಇದೆ? ಇವ್ರ ಉದ್ದೇಶ ಏನು? ಎಲ್ಲ ಸಮಕ್ಷಮದಲ್ಲಿ ಆ ಪಾಣಿದಾರನ ಇಟ್ಕೊಂಡೇ ಸರ್ವೆ ಮಾಡ್ಬೇಕಲ್ಲಿ. 49 ಜನಕ್ಕೆ ಇಂಥ ಸರ್ವೆ ನಂಬರ್ ಅಂತಂದು ಬಂದಿದ್ದಾವೆ, ಅವನ್ನೇ ನಾವು ಆಯ್ಕೆ ಮಾಡಿಕೊಂಡು ಮಾಡಬೇಕು ಅಂತ ಹೇಳಿದರು. ಮತ್ತು ಹಂಗಂದರು ತಿರ್ಗಿ ಅಲ್ಲಿ ಇದನ್ನು ಮಾಡಿದರೆ ನಿಮ್ಮ ರೈತರಿಗೆ ತೊಂದರೆ ಆಗುತ್ತೆ ಮೇಡಮ್, ಇದು ಮಾಡಬೇಡ್ರಿ ಅಂತ ಕೇಳ್ಕೊಂಡೆ. ಇಲ್ಲ, ಆ ಥರ ತೊಂದರೆ ಆಗಂಗೆ ನಾವು ಮಾಡಲ್ಲ, ಅನುಕೂಲ ಆಗುತ್ತೆ, ಏನು ತೊಂದರೆ ಇಲ್ಲ ಅಂತ ಹೇಳಿ. ನೋಡು, ನೀವು ನೀರು ಅದೊಂದೇ ಸರ್ವೆ ಮಾಡಿ ಅದೇ ಹೇಳ್ರಿ. ಈಗ ನಮ್ಮ ಸೋಮುದು ಗ್ರಾಮದಲ್ಲಿ ಕಟಾವು ಮಾಡೋರು ನಮ್ಮ ಜಮೀನಲ್ಲಿ ನೀರಿಕ್ಕಿರೋ ಜಮೀನಲ್ಲೇ ಕಟಾವು ಮಾಡಿರೋದು. ಹಂಗಾಗಿ ಅದನ್ನೇ ಇಟ್ಕೊಂಡು ಇವತ್ತು ವರದಿ ಕೊಟ್ಟಿರೋದ್ರಿಂದ ನಮಗೆಲ್ಲ ಬೇರೆ ಅಂತ ಹೇಳಿ. ಈಗ ನಮ್ಮ ನೀರಿಕ್ಕಿರೋ ಜಮೀನಾಗೆ ಸರ್ವೆ ಮಾಡಿ ಮತ್ತು ಬೇರೆ ಎಲ್ಲಿನೂ ಬೇರೆ 5 ಸರ್ವೆ ನಂಬರ್ ಬಂದದ್ದು. ಅವು 5 ಸರ್ವೆ ನಂಬರು ಮಾಡಿಲ್ಲ. ಇದೊಂದೇ ಸರ್ವೆ ನಂಬರ್ನಾಗೆ 8/3 ನಾವು ಮಾಡಿದ್ದಾರೆ. ಬೆಳೆ ಕಟಾವು ಸಮೀಕ್ಷೆ ಮಾಡಿದ್ರು. ಅದರಲ್ಲಿ ನೀರಿಕ್ಕಿರೋದ್ರಿಂದ ಅಲ್ಲಿ ಬೆಳೆ ಫುಲ್ ಬೆಳೆ ಆಗಿದೆ. ಅದನ್ನೇ ವರದಿ ಇಟ್ಕೊಂಡು ಇದು ಮಾಡಿದ್ದಾರೆ. ಪಂಚಾಯತ್ ಬೇರೆ ರೈತರಿಗೆಲ್ಲ ಅನ್ಯಾಯ ಆಗಿದೆ. ಈ ಒಂದು ವರದಿಯಿಂದ ಇಡೀ ಪಂಚಾಯತ್ಗೆ ಒಂದೇ ವರದಿ ಕೊಟ್ಟಿದ್ದಾರೆ ಇವರು. ಅಂತಂದ್ರೆ ನನ್ನ ತಮ್ಮನ ಸರ್, ಅದು ಆ ಜಮೀನು ಸರ್. ಇನ್ನೊಂದು ಯಜಮಾನರು ಹೇಳ್ತಾ ಇದ್ರು, ಪಿಡಿಒರು ಸಮಕ್ಷಮದಲ್ಲಿ ವರದಿ ತಗೊಳಕ್ ಬಂದಾಗ ಇಲ್ಲಿ ದಯಮಾಡಿ ನೀರಿಟ್ಟಿದ್ದೀನಿ, ಕೆಳಗಡೆ ಹೋಗಿ ನೀವು ವರದಿ ತಗೊಳ್ರಿ ಅಂತ ಹೇಳಿದಾಗ, ಇಲ್ಲ ಅಷ್ಟು ದೂರ ಎಲ್ಲ ನಾವು ಹೋಗೋಕ್ಕಾಗಲ್ಲ, ನಾವು ಇಲ್ಲೇ ವರದಿ ತಗೊಂತೀವಿ.
ಅಂತ ಹೇಳಿದ್ದಾರೆ. ಹಠ ಮಾಡಿದ್ದಾರೆ. ಏನು ಉದ್ದೇಶ? ಅವರಿಗೆ ಕೊನೆಗೆ ಯಾಕೆ ನಾವು ಈಗ ಸರ್ಕಾರ ಆಯ್ತು, ಈಗ ಬೇಕಿಲ್ವಾ? ನಮಗೆ 39 ಪಂಚಾಯತಿ ಬಂದು ಎಲ್ಲರಿಗೂ ಉಗ್ಗಿ ಕೊಟ್ಟಿದ್ದಾರೆ, ನಮಗೆ ಉಗ್ಗಿನಿಲ್ಲ ಪಾಯಸನಿಲ್ಲ. ಹಂಗಾಗಿನೇ ಏನು ಅಧಿಕಾರಿಗಳು ಏನು ತಪ್ಪು ಮಾಹಿತಿ ಬೆಳೆ ಪರಿಹಾರ ಬಂದಿದೆ ಈಗ. ಬೆಳೆ ಪರಿಹಾರ ಬಂದಿಲ್ಲ ಸರ್, ಯಾರಿಗೂ ₹1 ಬಂದಿಲ್ಲ. ವಿಪರೀತ ಬರಗಾಲ ಇದೆ, ಸಾಕಷ್ಟು 40 ಡಿಗ್ರಿವರೆಗೂ ಬಿಸಿಲಿದೆ, ನಮಗೆ ಕೆಲಸ ಮಾಡಕ್ ಆಗ್ತಿಲ್ಲ, ಹೊಲಗಳಲ್ಲಿ ನೀರಿಲ್ಲ, ವಿದ್ಯುತ್ ಸರಿಯಾಗಿ ಕೊಡ್ತಾ ಇಲ್ಲ, ಆಮೇಲೆ TC ವಿತರಣೆನೂ ಸರಿಯಾಗಿ ಆಗ್ತಾ ಇಲ್ಲ. ಎಲ್ಲಾ ಕಡೆಯಿಂದನೂ ಪ್ರಕೃತಿಯಿಂದ ಹಿಡಿದು ಅಧಿಕಾರಿಗಳವರೆಗೂ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ಸಾಹೇಬ್ರು ಏನ್ ಹೇಳ್ತಾರೆ? ಸಾಹೇಬ್ರು ಏನ್ ಹೇಳ್ತಾರೆ ಅಂದ್ರೆ ಅವ್ರು ಯಾವ ಜವಾಬ್ದಾರಿ ತಮ್ಮ ರೆಡಿ ಇಲ್ಲ ಸರ್. ಅವ್ರು ಯಾವ ಜವಾಬ್ದಾರಿ, ಎಲ್ಲಾ ರಿಪೋರ್ಟ್ ನಿಮಗೆ ಫೈನಲ್ ಆಗಿ ಬಂದಿರಬೇಕು, ಫೈನಲ್ ಆಗಿ ಇನ್ಶೂರೆನ್ಸ್ ಕಂಪ್ನಿಗೆ ಹೋಗ್ಬೇಕು, ಆ ಕಂಪ್ನಿಯಿಂದ ವಿತರಣೆ ಆಗ್ಬೇಕೈತಿ. ಇಲ್ಲಿ 594 ಬರೋ ಕಾರಣ ಏನಂದ್ರೆ ಅವ್ರಿಗೆ ಹೇಳಕ್ಕೆ ಅವ್ರು ಹೇಳ್ತಾ ಇಲ್ಲ. 594 ಹೆಂಗ್ ಬಂತು, ಇದೆಲ್ಲ 130, 150 ಗರಿಷ್ಠ ಕನಿಷ್ಠ ಹೆಂಗ್ ಬಂತು ಅಂತ ಕೇಳಿದ್ರೆ ಅವ್ರು ಯಾವುದೇ ಉತ್ತರ ಕೊಡ್ತಾ ಇಲ್ಲ. ಕೊಡ್ತಿರೋದ್ರಿಂದ ಸಾಕಷ್ಟು ಇದು ಅನುಮಾನಕ್ಕೆ ಎಡೆ ಮಾಡಿಕೊಡ್ತೈತೆ. ಇಲ್ಲಿ 594 ಗರಿಷ್ಠ ಇಳುವರಿ ಹೆಕ್ಟೋರ್ ವಾರ ಕೆಜಿಯಲ್ಲಿ ಹೆಂಗ್ ಆಯ್ತಿದು? ಈಗ ಕೇಳಬೇಕಾದ ಪ್ರಶ್ನೆ ಅಲ್ವಾ ಸರ್? ಈಗ ನಾವು ನೋಡಿ ಸರ್, ಇದು ಎಲ್ಲಾ ಕಡೆ ಸುದ್ದಿ ಆಗಬೇಕು, ಎಲ್ಲಾ ಮಾಧ್ಯಮದಲ್ಲೂ ಬರಬೇಕು, ಈ ಎಲ್ಲಾ ಪತ್ರಿಕೆಯಲ್ಲಿ ಬರಬೇಕಿದು. ಯಾಕಂದ್ರೆ 49 ಪಂಚಾಯತಿಯಲ್ಲೂ ಕೂಡ ಮಳೆ ಇಲ್ಲ, ಬರಗಾಲ ಇದೆ. ಸೋಮಗುತ್ತಿ ಪಂಚಾಯತಿ ಮಾತ್ರ ಸಾಕಷ್ಟು ಮಳೆ ಬೆಳೆ ಆಗಿದೆ. ಇದು ಹೆಂಗಾಯ್ತು ಕೇಳಬೇಕಲ್ಲ ಸರ್? ಇದು ಹೆಂಗಾಯ್ತು ಸರ್? ಇದು ನಾವು ಇರೋದು ಕರ್ನಾಟಕದಲ್ಲೇ, ಭಾರತ ದೇಶದಲ್ಲೇ ನಾವು ಇರೋದು. ಇದು ಸಂಪೂರ್ಣವಾಗಿ ಚಿತ್ರದುರ್ಗ ಜಿಲ್ಲೆಯನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದಾರೆ. ಬರಗಾಲ ಅಂತ ಘೋಷಣೆ ಮಾಡಿದಾಗ ನಾವು DC ಕಚೇರಿಯಲ್ಲಿ ಮತ್ತು ಹಿರಿಯೂರು ತಾಲೂಕು ಕಚೇರಿಯಲ್ಲಿ ಕೇಳಿದಾಗ ನೋಡಿ, ನಿಮ್ಮ 6 ತಾಲೂಕು ಬರಗಾಲ ಅಂತ ಘೋಷಣೆ ಆಗಿದೆ, ಆದುದರಿಂದ ನಿಮಗೆಲ್ಲ ಇನ್ಶೂರೆನ್ಸ್ ಏನೇನು ಬೆಳೆ ಕೊಟ್ಟಿದ್ದಾರೆ ಎಲ್ಲಾದರೂ ಸಂಪೂರ್ಣವಾಗಿ ಬರುತ್ತೆ ಅಂತ ಹೇಳಿದ್ರು. ಅವರು ಬರುತ್ತೆ ಅಂತ ಹೇಳಿದ್ರು ಕೂಡ ಈಗ ನಮ್ಮ ಪಂಚಾಯತಿ ಯಾಕಾಗಿಲ್ಲ? ನಮ್ದು ಯಾವ ಉದ್ದೇಶ? ಏನೋ ಬೆಳಗಿಲ್ಲ ಮಾಡಿಲ್ಲ ಅಂತ ಹೇಳ್ತಾವ. ಒಪ್ಪಿಗೆ ಹಂಗಲ್ಲ ಮಾಡಿದ್ನಿ ಅಂತ ಏನ್ ಮಾಡಿದಾಳಂತಪ್ಪ? ಸರ್ವೆ ಮಾಡಿ ಏನೆಲ್ಲ ನಾಶನ ಮಾಡಿ ಹೋಗಿದ್ನಂತ ಒಪ್ಪತ್ಕೊಂಡ್ಲ ಅಣ್ಣ ಅಯ್ಯಮ್ಮ. ಹಂಗೇನ್ ತಲೆ ಬುದ್ಧಿ ಐತಂತ ಇಲ್ಲ ಅಂತ ಸರ್, ಅದೇನಾಗುತ್ತೆ ಅಂದ್ರೆ ಅಯ್ಯಮ್ಗೆ ಒಂದ್ ಸ್ವಲ್ಪ ತಿಳಿವಳಿಕೆ ಇಲ್ಲ. ಒಂದು ಗದನ 2 ಗದನ ಆಯ್ಕೆ ಮಾಡಿ ಕಟಾವ್ ಮಾಡಿ ತೋರಿಸ್ಕೋಬೇಕು. ಅದನ್ನ ಯಾರು ಮಾಡಿದ್ದಾರೆ? ಅದನ್ನ ನಾನು ಕೇಳೋದು ಯಾವಲ್ಲನಾಗ್ಲಿ ಅಲ್ಲ, ಇಡೀ ಪಂಚಾಯತ್ಗೆ ಎಲ್ಲರೂ ಶ್ರೀಮಂತ ಇರ್ತಾರೆ ಅಣ್ಣ. ಸರ್, ಇನ್ನೊಂದು ಬಡವ್ರು ಯಾರಿಲ್ಲ. ಪಂಚಾಯತ್ ಇದು ಕೊಡಕ್ಕಾಗುತ್ತೆ ಸರ್? ಅಲ್ಲಿ ಎಷ್ಟಿದೆ ವೆದರ್ ರಿಪೋರ್ಟ್ ಎಷ್ಟಿತ್ತು, ಅಲ್ಲಿ ಬೆಳೆ ಎಷ್ಟು ಬೆಳೆ ಕಟಾವಾಗುವವರೆಗೂ ಅಲ್ಲ, ಇದೆ ಕಾಪಿ ಕೊಡ್ತಾರೆ ನಮಗೆ.